ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮೊದಲನೇದಾಗಿ ಖುಷಿ ಸುದ್ದಿಯ ಜೊತೆಗೆ ಆರಂಭ ಮಾಡ್ತೀನಿ. ಭಾರತದ ವಿರುದ್ಧ ವಿಷವನ್ನ ಕಾರ್ತಾ ಇದ್ದಂತಹ, ದ್ವೇಷವನ್ನ ಕಾರ್ತಾ ಇದ್ದಂತಹ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಮುಷ್ತಾಕ್ ಅಲಿಯಾಸ್ ಘಾಜಿ ಬಾಬಾ ಅಲಿಯಾಸ್ ಘಾಜಿ ಮುಷ್ತಾಕ್ ಅಲಿಯಾಸ್ ಖಾನ್ ಮುಷ್ತಾಕ್ ಅಲಿಯಾಸ್ ಖಾನ್ ಬಾಬಾನನ್ನ ಅಪರಿಚಿತ ಬಂದೂಕುಧಾರಿಗಳು, ದಟ್ ಈಸ್ ಅನ್ನೋನ್ ಗನ್ ಮ್ಯಾನ್, ಪೇಶಾವರ ಬಳಿಯ ಚಮಕಾನಿ ಪ್ರದೇಶದಲ್ಲಿ ಗುಂಡಿಕ್ಕಿ ಕೊಂದಿದ್ದಾರೆ. ಪಾಪ ನಿನ್ನೆ ಅಷ್ಟೇ ಪಾಕಿಸ್ತಾನದ ISPRನ DG ಮೇಜರ್ ಜನರಲ್ ಅಹಮದ್ ಶರೀಫ್ ಚೌಧರಿ ಹೇಳಿದ್ರು, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ಸ್ ಜಾಸ್ತಿ ಆಗಿಬಿಟ್ಟಿದೆ ಅಂಡ್ ಇದರಲ್ಲಿ ಖಂಡಿತವಾಗ್ಲೂ ಭಾರತದ ಪಾತ್ರ ಇದ್ದೇ ಇದೆ, ನಮ್ಮ ಹತ್ರ ಇದಕ್ಕೆ ಪುರಾವೆಗಳು ಇವೆ ಅಂತ. ಅಂದ್ರೆ ಅನ್ನೋನ್ ಗನ್ಮ್ಯಾನ್ ಪ್ರಾಬಲ್ಯವನ್ನ ಪಾಪ ಹಾಡಿ ಹೊಗಳಿದ್ರು. ಈಗ ನೋಡಿದ್ರೆ ಒಂದು ವಿಕೆಟ್ ಪತನ ಬೇರೆ ಆಗಿದೆ. ವೀಕ್ಷಕರೇ, ಮೋದಿಜಿ ಬಂದ ಮೇಲೆ ಏನು ಬದಲಾವಣೆ ಆಗಿದೆ ಅಂತ ಕೇಳಿದ್ರೆ ಇದೆ ನೋಡಿ. ಯಾಕಂದ್ರೆ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಪ್ರತಿದಿನ ಭಯೋತ್ಪಾದಕ ದಾಳಿಗಳು ನಿರಂತರವಾಗಿ ನಡೀತಾ ಇದ್ವು. ಆದ್ರೆ ಅದಕ್ಕೆ ಉತ್ತರ ಏನಾಗಿತ್ತು? ಉತ್ತರ ಏನಿಲ್ಲ. ನೀವೇ ಚಿದಂಬರಂ ಅವರ ಮಾತುಗಳನ್ನು ಕೇಳಿದಿರಲ್ವಾ? ಮುಂಬೈ ದಾಳಿ ಆದಾಗ ಭಾರತ ಸೇಡು ತೀರಿಸ್ಕೊಳ್ಳಿಲ್ಲ. ಯಾಕೆ ಸೇಡು ತೀರಿಸ್ಕೊಳ್ಳಿಲ್ಲ ಅಂತಂದ್ರೆ ಅಮೆರಿಕ ಬೇಡ ಅಂತ ಹೇಳತ್ತು. ಅಂದ್ರೆ ಆಗ ಭಾರತ ಬಲಿಪಶು ಆಗಿತ್ತು. ಹಾಗಾದ್ರೆ ಕಾಂಗ್ರೆಸ್ ಆಡಳಿತದಲ್ಲಿ ಭಾರತ ಅದೆಂತಹ ಕೆಟ್ಟ ಪರಿಸ್ಥಿತಿಯನ್ನ ಎದುರಿಸ್ತಾ ಇತ್ತನ್ನುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಕಾಂಗ್ರೆಸ್ನ ಹೇಡಿತನದ ಮೌನ ನಾಯಕತ್ವ ಪ್ರತಿ ಬಾರಿ ಭಯೋತ್ಪಾದಕ ದಾಳಿ ಆದಾಗ ಈ ಘಟನೆಗಳಲ್ಲಿ ಪಾಕಿಸ್ತಾನದ ಕೈವಾಡವನ್ನ ಕಂಡು ಹಿಡಿದಿದ್ದೀವಿ ಅಂತ ಹೇಳ್ತಿದ್ರೆ ವಿನಃ ಬೇರೆ ಏನಾದ್ರೂ ಆಕ್ಷನ್ ಅನ್ನು ತಗೊಳ್ತಾ ಇದ್ರಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಈಗ ನೋಡಿ, ಮೋದಿಜಿಯವರ ಆಳ್ವಿಕೆಯಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗ್ಬಿಟ್ಟಿದೆ. ಪಾಕಿಸ್ತಾನ ತನ್ನಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯಲ್ಲೂ ಭಾರತದ ಕೈವಾಡ ಇದೆ ಅಂತ ಹೇಳ್ಕೊಳ್ತಾ ಇದೆ ಓಪನ್ ಆಗಿ. ಅಂದ್ರೆ ಈಗ ಪಾಕಿಸ್ತಾನ ಭಾರತಕ್ಕೆ ಹೆದರ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಗೊತ್ತು, ಭಾರತ ಇನ್ನು ಮುಂದೆ ಮೌನವಾಗಿ ಇರಲ್ಲ. ಮೌನ ಮೋಹನ ಕಾಲ ಮುಗಿದು ಹೋಗಿದೆ. ಈಗ ಏನಿದ್ರು ಮೋದಿಜಿ ಯುಗ, ಮೋದಿಜಿಯವರ ನವ ಭಾರತ ಇದು. ಅವರ ಪ್ರತಿಕ್ರಿಯೆ ಅದು ಏನೇ ಇದ್ರೂ ಕೂಡ ಬಲವಾಗಿ ಇರುತ್ತೆ, ನೇರವಾಗಿ ಇರುತ್ತೆ, ಆತ್ಮವಿಶ್ವಾಸದಿಂದ ಕೂಡಿರುತ್ತೆ, ಅಜೇಯವಾಗಿರುತ್ತೆ ಅಂತ. ವೀಕ್ಷಕರೇ, ಇದರ ಮಧ್ಯದಲ್ಲಿ ಪಾಕ್ ಭಯೋತ್ಪಾದಕನೊಬ್ಬ ಈಗ ಭಾರತಕ್ಕೆ ಸೇರಿದ ಹಾಗೆ ಮೋದಿಜಿಯವರಿಗೆ ನೇರ ಬೆದರಿಕೆಯನ್ನು ಒಡ್ಡಿದ್ದಾನೆ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಅಷ್ಟೇ ಅಲ್ಲ, ಅದಕ್ಕೂ ಹೆಚ್ಚಾಗಿ ಪೆಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಕಸೂರಿ ಈಗ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅನ್ನು ಹೊಗಳ್ತಾ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಬೆದರಿಕೆಯನ್ನು ಹಾಕಿದ್ದಾನೆ. ಏನ್ ಹೇಳಿದಾನೆ? ನಮ್ಮ ಸರ್ವೋಚ್ಚ ನಾಯಕ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಮೇ 10, 2025 ಪಾಕಿಸ್ತಾನ ಭಾರತಕ್ಕೆ ಪಾಠವನ್ನ ಕಲಿಸಿದ ರೀತಿಯಲ್ಲಿ ಪ್ರಧಾನಿ ಮೋದಿಜಿಯವರಿಗೆ ಕೂಡ ಪಾಠವನ್ನ ಕಲಿಸಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಯಾರ ಹತ್ರ ವಿನಂತಿಸ್ತಾ ಇರೋದು? ಆಸಿಂ ಮುನೀರ್ ಹತ್ರ. ಆದ್ರೆ ನಾನು ಯೋಚನೆ ಮಾಡಿದೆ, ನಿನ್ನೆ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಪಾಕಿಸ್ತಾನದವರು ಭಾರತಕ್ಕೆ ಅದು ಏನೇ ಹೇಳೋ ಮೊದಲು ಒಂದು ಬಾರಿ ಭಾರತೀಯ ಸೇನೆಯನ್ನ, ಮೋದಿಜಿಯವರನ್ನ ಒಂದು ಬಾರಿ ನೆನಪಿಸ್ಕೊಂಡ್ರು ಒಳ್ಳೇದು ಅಂತ. ಯಾಕೆ? ಅವತ್ತು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಮೋದಿಜಿಗೋ ಬೋಲ ಅಂತ ಹೇಳಿದ್ದಕ್ಕೆ ಮೋದಿಜಿಯವರು ತಗೊಳ್ರಪ್ಪ ಅಂತ ಆಪರೇಷನ್ ಸಿಂಧೂರದ ಮೂಲಕ ಸರಿಯಾಗಿ ಉತ್ತರವನ್ನ ಕೊಟ್ರು. ಈಗ ಮೋದಿಜಿಯವರಿಗೆ ಪಾಠವನ್ನ ಕಲಿಸಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಪಾಪ ಆಹ್ವಾನವೇ ಇಲ್ಲದೆ ಅವರೇ ಸಾವಿನ ಮನೆ ಕಡೆಗೆ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅಂಡ್ ಅದರಲ್ಲಿ ಆಲ್ರೆಡಿ ಒಂದು ವಿಕೆಟ್ ಪತನ ಕೂಡ ಆಯ್ತಲ್ಲ. ವಾಟ್ ಅ ಕೋಇನ್ಸಿಡೆನ್ಸ್. ವೀಕ್ಷಕರೇ, ಇನ್ನೊಂದು ಬಹಳ ಮುಖ್ಯ ವಿಚಾರ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತ ಪಾಕ್ ವಿರುದ್ಧ ಮತ್ತೆ ಪ್ರತಿಧ್ವನಿಸಿದೆ.
ತನ್ನದೇ ನಾಗರಿಕರ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿ ಸಂಘಟಿತ ದೌರ್ಜನ್ಯಗಳನ್ನು ಎಸಗುವಂತಹ ಒಂದು ದೇಶ ಅಂದ್ರೆ ಪಾಕಿಸ್ತಾನ ಕೇವಲ ಸುಳ್ಳುಗಳನ್ನು ಹರಡಿ ಜಗತ್ತಿನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಹೀಗಂತ ಭಾರತದ ರಾಯಭಾರಿ ಹೇಳ್ತಾರೆ. ಆ ಮೂಲಕ ಭಯೋತ್ಪಾದನೆಯ ವಿರುದ್ಧದ ಭಾರತದ ನಿಲುವು ಅದು ಯಾವತ್ತಿದ್ರೂ ಕೂಡ ದೃಢ ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಭಾರತ ಮತ್ತೊಮ್ಮೆ ನೆನಪಿಸಿದೆ. ಅಷ್ಟೇ ಅಲ್ಲ, ಭಾರತ ಸುಳ್ಳುಗಳನ್ನ ಇನ್ನು ಮುಂದೆ ಸಹಿಸೋದಿಲ್ಲ. ಭಯೋತ್ಪಾದನೆಯನ್ನ ಬೆಂಬಲಿಸುವಂತಹ ಅದು ಯಾವುದೇ ದೇಶ ಆಗಿರಲಿ ಅವರನ್ನ ಹೊಣೆಗಾರರನ್ನಾಗಿ ನಾವು ಮಾಡೇ ಮಾಡ್ತೀವಿ ಅನ್ನುವಂಥದ್ದನ್ನ ಭಾರತ ಮತ್ತೆ ಸ್ಪಷ್ಟಪಡಿಸಿದೆ. ವೀಕ್ಷಕರು, ಇವೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಬಹಳ ಖುಷಿಯ ವಿಚಾರ ಏನು ಅಂತ ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿಜಿಯವರು ಸರ್ಕಾರದ ಮುಖ್ಯಸ್ಥರಾಗಿ 24 ವರ್ಷಗಳನ್ನು ಪೂರೈಸಿದ್ದಾರೆ. 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಮೊದಲ ಬಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಾಗಿನಿಂದ ಇಲ್ಲಿವರೆಗೆ ಮೋದಿಜಿಯವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ನಿರಂತರವಾಗಿ ಮುಖ್ಯಮಂತ್ರಿಗಳಾಗಿ ಅಡೀಗ ದೇಶದ ಪ್ರಧಾನಿಯಾಗಿ ತಮ್ಮ ಕೊಡುಗೆಯನ್ನ ನೀಡ್ತಾನೆ ಬಂದಿದ್ದಾರೆ. ನನಗೆ ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಒಂದು ವಿಡಿಯೋ ಕಣ್ಣಿಗೆ ಬಿತ್ತು ನೋಡಿ, ನೀವು ನೋಡ್ಕೊಂಡು ಬನ್ನಿ. I appeal to the nobler instincts of the Prime Minister. I appeal to him to rise above his party affiliation, put the Gujarat government on notice under Article 355 of the Constitution for having failed to control internal disturbance and for having failed to ensure that the government is carried on in accordance with the provision of the Constitution. Move the Chief Minister, who by deliberate design is failing to fulfill his constitutional duties, appoint a sitting Supreme Court judge to ascertain the whole truth within the next 3 months. ಅವತ್ತು ಗೋಧ್ರಾ ಹತ್ಯಾಕಾಂಡ ಆದಂತಹ ಸಂದರ್ಭದಲ್ಲಿ ಗುಜರಾತ್ ಬಿಜೆಪಿ ಸರ್ಕಾರವನ್ನ ಕಿತ್ತೊಗಿಬೇಕು, ಮೋದಿಜಿಯವರನ್ನ ಅಧಿಕಾರದಿಂದ ಕಿತ್ತೊಗಿಬೇಕು ಅಂತ ಸೋನಿಯಾ ಗಾಂಧಿ ಕೇಳಿಕೊಳ್ತಾ ಇರುವಂತಹ ಅಪೂರ್ವ ದೃಶ್ಯ. ಅವತ್ತು ಕರಸೇವಕರ ಆ ರೈಲಿಗೆ ಬೆಂಕಿಯನ್ನು ಹಚ್ಚಿ ಅಂತಹ ಹತ್ಯಾಕಾಂಡಕ್ಕೆ ಕಾರಣ ಆದಂತಹ ಮುಸ್ಲಿಂ ಮೂಲಭೂತವಾದಿಗಳ ವಿರುದ್ಧ ಒಂದು ಮಾತನ್ನು ಕೂಡ ಆಡದಂತಹ ಸೋನಿಯಾ ಗಾಂಧಿ ಮೋದಿಜಿಯವರ ವಿರುದ್ಧ ಕೆಂಡ ಕಾರಿದ್ರು. ಆದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಸುಮಾರು 24 ವರ್ಷ ಒಂದೇ ಒಂದು ರಜೆ ಇಲ್ಲ, ಒಂದೇ ಒಂದು ವೀಕೆಂಡ್ ಇಲ್ಲ, ಪಾರ್ಟಿ ಇಲ್ಲ, ಮೋಜು ಮಸ್ತಿ ಇಲ್ಲ, ಕುಟುಂಬಕ್ಕೆ ಪ್ರಾತಿನಿಧ್ಯ ಇಲ್ಲ, ಫ್ಯಾಮಿಲಿ ಟ್ರಿಪ್ ಅಂತ ಇಲ್ಲ, ಇನ್ನು ಭ್ರಷ್ಟಾಚಾರದ ಕಡೆಗೆ ಸುಳಿದೇ ಇಲ್ಲ. ಇಷ್ಟೆಲ್ಲ ಮಾಡಿ ಒಂದು ದಿನಾನು ಅಯ್ಯೋ ಈ ಬೈಗುಳಗಳು ನನಗೆ ಬೇಡಪ್ಪ, ಸಾಕಪ್ಪ, ಈ ಕೆಲಸನೇ ನನಗೆ ಸಾಕಾಯ್ತಪ್ಪ ಅಂತ ಯಾವತ್ತೂ ಅವರು ಹೇಳಿದ್ದಿಲ್ಲ. ಅದು ಮೋದಿಜಿ. ಅಂದ್ರೆ 24 ವರ್ಷಗಳಿಂದ ಭಾರತ ಮಾತೆಯ ಸೇವೆಯನ್ನ ಮೋದಿಜಿಯವರು ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ದಾರೆ. ತಮ್ಮನ್ನ ತಾವು ದೇಶ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರಿಂದ ಹಿಡಿದು ಇವರಿಗೆ ಯಾರಿಗೂ ಕೂಡ ಮೋದಿಜಿಯವರನ್ನ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ ನೋಡಿ. ಅಂಡ್ ಸಾಧ್ಯ ಆಗೋದು ಇಲ್ಲ. ಯಾಕಂದ್ರೆ ಮೋದಿಜಿ ಬಂದಿರುವಂಥದ್ದು ದೇಶ ಸೇವೆಗಾಗಿ, ತಮ್ಮ ಸ್ವಾರ್ಥ ಸಾಧನೆಗಾಗಿ ಅಲ್ಲ. ಮೋದಿಜಿಯವರ ಈ ಒಂದು ಉತ್ಸಾಹ, ಇವರ ದಣಿವಿಲ್ಲದ ಈ ಒಂದು ಸೇವೆ ಹೀಗೆ ಮುಂದುವರಿಲಿ, ಇನ್ನಷ್ಟು ಶಕ್ತಿಯನ್ನ ದೇವರು ನೀಡಲಿ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. Super offer. Repos bumper offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.